किस किस को लग रहा है थोड़ा डाउटफुल अपना? ಯೂಶಲಿ ನಾವು ಸಮಿಟ್ ಡೇ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು 4ರಿಂದ 5 ದಿನ ಆಲ್ರೆಡಿ ಟ್ರೆಕ್ಕಿಂಗ್ ಮಾಡಿರ್ತೀವಿ. ಈ 4ರಿಂದ 5 ದಿನ ಹೇಗೆ ಟ್ರೆಕ್ಕಿಂಗ್ ಮಾಡಿರ್ತೀವಿ ಅನ್ನೋ ಬೇಸಿಸ್ ಮೇಲೆ ಟ್ರೆಕ್ ಲೀಡರ್ಗಳು ಡಿಸೈಡ್ ಮಾಡ್ತಾರೆ ನಾವು ಸಮಿಟ್ ಮಾಡೋಕ್ಕೆ ಫಿಟ್ ಇದೀವಾ ಇಲ್ವಾ ಅಂತ. 12:30 पे हम वेकअप कॉल देंगे. 1 बजे ब्रेकफास्ट लगेगा. ब्रेकफास्ट में टी पानी वगैरह सब एक साथ लगेगा. 2 बजे हम करेंगे मूव, मतलब अप्रॉक्स 9 किलोमीटर वन साइड. ಬೆಳಗಿನ ಜಾವ 2 ಗಂಟೆಗೆ ಸ್ಟಾರ್ಟ್ ಆಗೋ ಈ ಟ್ರೆಕ್ಕು ಒಂದು ಸೈಡ್ 9 ಕಿಲೋಮೀಟರ್ ಇರುತ್ತಂತೆ. ನಾವು ಮಾಡ್ತಿರೋ PK ಪಂಗಾರ್ ಚುಲಾ. ಸೊ 22 ಜನದಲ್ಲಿ 4 ಜನ ಆಲ್ರೆಡಿ ಡ್ರಾಪ್ ಆಗಿದ್ದಾರೆ. ಇನ್ನು 18 ಜನ ಬೆಳಗ್ಗೆ 2 ಗಂಟೆಗೆ ನಮ್ಮ ಟ್ರೆಕ್ಕಿಂಗ್ ಅನ್ನ ಸ್ಟಾರ್ಟ್ ಮಾಡ್ತಿದ್ದೀವಿ. क्योंकि सुबह रहेगा अंधेरा, उस टाइम तक चलना पड़ेगा एक ब्रैकेट के अंदर. 18 ಜನನು ಒಟ್ಟಿಗೆ ಟ್ರೆಕ್ಕಿಂಗ್ ಮಾಡಬೇಕಾಗಿರುತ್ತೆ. ಏನಕ್ಕಪ್ಪ ಅಂದ್ರೆ ನೈಟ್ ಆಗಿರೋದ್ರಿಂದ ಮಿಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ಬಿಟ್ಟು 18 ಜನ ಸ್ಟಿಕ್ ಆನ್ ಆಗಿರ್ಬೇಕು. ಇದನ್ನ ಲೀಡ್ ಮಾಡೋದು ಬಂದು ವೀಕ್ ಯಾರು ಇರ್ತಾರೋ ಅವ್ರಿಗೆ ಲೀಡ್ ಮಾಡಕ್ ಕೊಟ್ಟಿರ್ತಾರೆ. ಏನಕ್ಕಪ್ಪ ಅಂದ್ರೆ ಅವ್ರು ಹಿಂದೆ ಉಳಿದು ಬಿಟ್ರೆ ಡಿಮೋಟಿವೇಟ್ ಆಗ್ಬಿಡ್ತಾರೆ ಅನ್ನೋ ರೀಸನ್ಗೆ ಒನ್ಸ್ ಬೆಳಕರದ ಮೇಲೆ ಈ 18 ಜನನ 5 ಗ್ರೂಪ್ ಅಲ್ಲಿ ಡಿವೈಡ್ ಮಾಡಿ ನಮ್ಮ ಟ್ರೆಕ್ಕಿಂಗ್ ಅನ್ನ ಕಂಟಿನ್ಯೂ ಮಾಡ್ತಿದೀವಿ. क्योंकि बोल्डर पे है काफी स्लिपरी, थोड़ा थोड़ा स्नो है, उस पे अगर खड़े होके चलोगे तो सर भी टूट सकता है, मुंह भी टूट सकता है, कुछ भी टूट सकता है. बाकी सब लोग फिट है? यस सर. इस बीच कैन बी मैनेज्ड. ये हम लोग लास्ट 2 में आए ना, वो तो बहुत इजी था ना, इसलिए बोल रहे. ಇಲ್ಲಿ ನಡೀತಿರೋ ಡಿಸ್ಕಷನ್ ಬಂದು 2 ಗಂಟೆ ಬೆಳಗಿನ ಜಾವ ಹೊರಡೋ ನೆಸೆಸಿಟಿ ಇದೆಯಾ, ಆರಾಮಾಗಿ 4 AM ಹೋದ್ರು ರೀಚ್ ಆಗ್ತೀವಿ ಸಮಿಟ್ಗೆ ಅಂತ ಟೀಮ್ ಹೇಳ್ತಾ ಇದ್ದಾರೆ. उतरने में इतना टाइम लगेगा मुझे ऐसा नहीं लगता. और ये काफी स्टीप है, आप लोगों की सेफ्टी. और दोनों जो था वो ड्रॉप हो गया. Come on guys, today I'll start. Guys, very important day, so we'll make it. काल हरा, दुख हरा, तारीश हरा, कष्ट हरा, रोग हरा, हरा हरा महादेव. ಹೇಳಿ, 2 ಗಂಟೆ ರಾತ್ರಿ ಟ್ರೆಕ್ ಮಾಡ್ತಾರೆ, ಏನು ಅನಿಸ್ತದೆ? ಇಲ್ಲಿ ತನಕ ಎಲ್ಲ ಸುಸೂತ್ರವಾಗಿ ನಡ್ಕೊಂಡ್ ಬಂದಿದೆ. 16 ಜನನು ಸಬ್ಮಿಟ್ ಮಾಡ್ಕೊಂಡು ವಾಪಸ್ ಬರ್ತೀವಿ ಅಂತ. ಅಲ್ಲ, ಎಷ್ಟು ಜನ ಸ್ಟಾರ್ಟ್ ಮಾಡಿದ್ವಿ, ಎಷ್ಟು ಜನ ಸಬ್ಮಿಟ್ ಮಾಡ್ತಾ ಇದೀವಿ? 22 ಜನ. ಅದರಲ್ಲಿ 16 ಜನ ಸಬ್ಮಿಟ್ ತನಕ ಬಂದಿದೀವಿ. ಪಂಗರ್ ಜನ ಸಬ್ಮಿಟ್ ಮಾಡ್ತಾ ಇರೋದು 16 ಜನ. ಮುಂದೆ ಸ್ನೋ ಜಾಸ್ತಿ ಇದೆ, ಸ್ಲಿಪ್ಪರ್ ಇದೆ ಅಂತ ಜೆಂಡಾ ಟಾಪ್ ಇಂದ ಇನ್ನು ಸ್ವಲ್ಪ ಮುಂದೆ ಬಂದು ಸ್ಪೈಕ್ಸ್ ಎಲ್ಲ ಹಾಕೋತಾ ಇದಾರೆ. ಒಂದು 40% ಹೈಕಿಂಗ್ ಮಾಡಿದ್ದೀವಿ. ಇವಾಗ ಒಂದು 3 ಮೆಂಬರ್ಸ್ಗೆ ಫಾರ್ವರ್ಡ್ ಬರೋಕ್ಕಾಗ್ತಾ ಇಲ್ಲ. ಸೊ ಇನ್ನೊಂದು 3 ಜನ ವಾಪಸ್ ಉಲ್ಟಾ ಹೋಗ್ತಾ ಇದ್ದಾರೆ. ಅದೇ ಡಿಸ್ಕಷನ್ ನಡೀತದೆ. 5 ಜನ ಟ್ರೆಕ್ ಲೀಡ್ಗಳು ಬಂದಿರೋ ಜೊತೆಗೆ ಒಬ್ರು ಇವಾಗ ಅವ್ರು 3 ಜನ ಕರ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಆಲ್ಮೋಸ್ಟ್ ಸನ್ರೈಸ್ ಆಗ್ತಾ ಬರ್ತಾ ಇದೆ. ಸಮಯ ಒಂದು 5:45, 6 ಗಂಟೆ. ಒಂದು 3 ಜನ ಮುಂದೆ ಇದ್ದಾರೆ, ನನ್ನ ಮುಂದೆ 4ನೇ ನಾನು. ಈ ಬೆಟ್ಟದಿಂದ ಸನ್ರೈಸ್ ಆಗ್ತಾ ಇದೆ. ಸೊ ಒಂದು 60-65% ಕವರ್ ಮಾಡಿದ್ದೀವಿ. ಈ ಥರ ಹೆಡ್ ಟಾರ್ಚ್ ಹಾಕ್ಕೊಂಡು ಹೋಗಬೇಕಾಗ್ತದೆ. ಕ್ರೇಜಿ ವ್ಯೂ, ಬಟ್ ಏನಂದರೆ ಆಕ್ಸಿಜನ್ ಲೆವೆಲ್ ತುಂಬ ಕಮ್ಮಿ ಇರುತ್ತೆ, ಉಸಿರಾಡಕ್ಕೆ ತುಂಬ ಕಷ್ಟ. ಮಿಡ್ ಆಫ್ ದಿ ಹಿಮಾಲಯಸಲ್ಲಿ ಇದ್ದೀವಿ ಇವಾಗ. 360 ಡಿಗ್ರಿ ಮೌಂಟೇನ್ ವ್ಯೂಸ್. ಇಲ್ಲೂ ಏರ್ಟೆಲ್ಲು ಜಿಯೋ, ಏರ್ಟೆಲ್ ಅಂತೂ ಫುಲ್ ಇದೆ, ಜಿಯೋ 1 ಪಾಯಿಂಟ್ ಬರ್ತಾ ಇದೆ. ಇಲ್ಲೂ ಪರವಾಗಿಲ್ಲ ಗುರು, ಅದ್ಯಾವುದೋ ಆಂಟಿ ಬರ್ತಾಳಲ್ಲ ಹಿಮಾಲಯಸಲ್ಲೂ ಸಿಗುತ್ತೆ ಅಂತ, ಕರೆಕ್ಟೇ. ಬೋಲ್ಡರ್ ಸೆಕ್ಷನ್ ಒಂದು 20-25% ಮಾಡಿದ್ದೀವಿ. ಇನ್ನೂ ಪೀಕ್ ತಂಗಾನು ಬೋಲ್ಡರ್ ಸೆಕ್ಷನ್ಗಳೇ ಇದೆ. ಹಂಗಾಗಿ ಯಾರು ಕಂಟಿನ್ಯೂ ಮಾಡ್ಬೋದು ಇಲ್ಲ ಅಂತ ಟ್ರೆಕ್ ಲೀಡ್ಗಳು ಡಿಸೈಡ್ ಮಾಡ್ತಾ ಇದ್ದಾರೆ. ಮುಚ್ಕೊಂಡು 2-3 ಗಂಟೆ ಆಗುತ್ತೆ. ಅಲ್ಲಿ ಹೋಗೋಷ್ಟೊತ್ತಿಗೆ 3 ಅವರ್ಸ್ ಕೆಳಗಡೆ ಬೇಸ್ ಹೋಗೋಕೆ. ಹೋಗೋದಲ್ಲ ಇಶ್ಯೂ. ಇಲ್ಲಿರೋರು ಆಲ್ಮೋಸ್ಟ್ ಎಲ್ಲರೂ ಹೋಗ್ಬೋದು ಅಲ್ಲಿ. ಅದನ್ನ ಹತ್ಕೊಂಡು ವಾಪಸ್ ಬಂದರೆ ಇದನ್ನು ವಾಪಸ್ ಕ್ರಾಸ್ ಮಾಡಬೇಕು. ವಾಪಸ್ ಕ್ರಾಸ್ ಮಾಡೋದು ಆ ಹೈಕ್ ತೊಗೊಂಡ್ಮೇಲೆ ಚಾಲೆಂಜಿಂಗ್. डिसेंट भी ज़्यादा चल वही बता रहा हूँ. ಹೋಗೋದು ಪ್ರಾಬ್ಲಮ್ ಅಲ್ಲ, ವಾಪಸ್ ಬರೋದು ಪ್ರಾಬ್ಲಮ್. ಇದು ನೋಡಿ, ಇದು ರೇಂಜ್ ನೋಡಿ, ಸೀದ ರೇಂಜ್. ಜಸ್ಟ್ ರೇಂಜ್ನ ಒಂದು ಅಂದಾಜು ಮಾಡಿ, ಸಖತ್ ದೊಡ್ಡದಿದೆ. ಅರ್ಥ ಆಗ್ತಿದೆಯಾ? ನನಗೇನ ಕಷ್ಟ ಅನಿಸ್ತಾ ಇದೆ.
ಹೆವಿ ರಿಸ್ಕ್ ಅನ್ಸುತ್ತೆ. ವಾಪಸ್ ಬರೋದು ನಾವು 8 ಗಂಟೆ ಆಗೋಗುತ್ತೆ. ಅದು ನಾಕ್ಡೌಟ್ ಇದು ಈ ಗ್ಯಾಪಲ್ಲಿ ಕರೆಕ್ಟಾಗಿ ಬಂದರೆ. ಈ ಕೆಲವೊಮ್ಮೆ ನಾನು ಬೋರ್ಡರ್ಸ್ ಆ ಕಡೆ ಈ ಕಡೆ ಬಂದಿರುತ್ತೆ, ಒಂದು ಮಾರ್ಕ್ ಇರುತ್ತೆ, ಮಧ್ಯದಲ್ಲಿ ಹಿಂಗೆ ಹೋಗ್ಬಿಡ್ಬೋದು ಅಂದ್ಕೊಂಡೆ. ಇದು ಹೋಗೋ ರೂಟ್ ಅಲ್ಲ, ಇದು ಇಸ್ ನಾಟ್ ಅ ಟ್ರೆಕ್ಕಿಂಗ್ ರೂಟ್. ಹಾಂ, ಟ್ರೆಕ್ ಲೀಡರ್ಸ್ ನೈಟ್ ಹೇಳಿದ್ರ ಇಂಪಾರ್ಟೆನ್ಸು ನಮ್ಗೆ ಇವಾಗ ಗೊತ್ತಾಗ್ತಾ ಇದೆ. ನಾವು ಅವ್ರು ಹೇಳುವಾಗ ಆರಾಮಾಗಿ ಮಾಡ್ಬೋದು ಅಂತ ನೆಗ್ಲೆಕ್ಟ್ ಮಾಡ್ತಾ ಇದ್ದಿದ್ದ ಟೀಮು ಈಗ ಅದ್ರ ಇಂಪಾರ್ಟೆನ್ಸ್ ಏನು, ಅದ್ರ ಟಫ್ನೆಸ್ ಏನು ಅಂತ ತಿಳ್ಕೊತಾ ಇದ್ದೀವಿ. ನಾರ್ಮಲ್ ಟ್ರೆಕ್ಸ್ ಥರ ಅಲ್ಲ, ಬಂಗಾರಚೋಲ ಸಬ್ಮಿಟ್ ಮಾಡಬೇಕು ಅಂದರೆ ಡಬಲ್ ಗುಂಡ್ಗೆನೆ ಬೇಕು. 22 ಜನದಿಂದ 13 ಜನ ಏನಾಗಿದ್ವಿ, ಈಗ ಆ 13 ಜನದಿಂದ ಬರೀ 3 ಜನ ಸಬ್ಮಿಟ್ ಕಡೆಗೆ ನಮ್ಮ ಜರ್ನಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನಾನು, ಮನೋಜ್ ಅವರು ಮತ್ತು ನಮ್ಮ ದತ್ತಣ್ಣ 3 ಜನ ಟ್ರೆಕ್ ಲೀಡ್ ನಮ್ಮ ಜೊತೆ ಬರ್ತಾ ಇದ್ದಾರೆ. ಮಿಕ್ಕಿದ್ದು 19 ಜನ ಡ್ರಾಪ್ ಆಗಿದ್ದಾರೆ. ಸೊ ಇನ್ನು ಇಲ್ಲಿ ತನಕ ಹೋಗ್ಬೇಕು. ಇದು ಸಮಿಟ್ ನಮ್ಮದು. ಆಲ್ಮೋಸ್ಟ್ ಬಂದಿದ್ದೀವಿ. ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ದ ಟ್ರೆಕ್ಕು ಈ ಥರ ಬೋಲ್ಡರ್ ಸೆಕ್ಷನ್. ಅಪ್ರಾಕ್ಸ್ ಕಿತ್ನಾ % ಇಂಕ್ಲೈನ್ है भैया? ಡಿಗ್ರಿ 70 to 80% ಇಂಕ್ಲೈನ್ ಇದೆ. ಇದೇ ಫೈನಲ್. ಸಿಗೋದೆ ವೇರ್ ಇಸ್ ದ ಸಮಿಟ್. ಹಿಮಾಲಯಸಲ್ಲಿ ಸಿಗುವ ಬ್ರಹ್ಮಕಮಲ ಗಿಡ ಇದೆ ನೋಡ್ರಪ್ಪ, ಬಡಾಗ್ಬಿಟ್ಟಿದೆ. ಇದೇ ಬದ್ರಿನಾಥ್ ಮೂವಿಲಿ ತಮ್ಮನಾಗ ಎತ್ಕೊಬರೋದು ಅಲ್ಲು ಅರ್ಜುನ್. ನಮ್ಗೆ ಯಾರು ತಮ್ಮನಗಳಿಲ್ಲ ಎತ್ಕೊಬರಕ್ಕೆ. ಇಲ್ಲಿ ನಮ್ದೇನಿದ್ರು ಜಾಲಿ ಜಾಲಿ ಗ್ಯಾಂಗು, ಇಲ್ಲೊಂದು ಜಾಲಿ ಅಲ್ಲೊಂದು ಜಾಲಿ. ಸೊ ಆಲ್ಮೋಸ್ಟ್ 50 meters ಟು ದ ಸಮಿಟ್. ಫೈನಲಿ ಸಮಿಟಿಗೆ ರೀಚ್ ಆಯ್ತೀವಿ ಗುರು. ಏನೋ ಮಾತಾಡೋ ಸ್ಟೇಜಲ್ಲಿಲ್ಲ, ಫುಲ್ ನೀರು ಇಳ್ದೋಗ್ಬಿಟ್ಟೈತೆ. ಶಿವಬಾಯ್ ಸೊ ಫೈನಲಿ ಸಮಿಟ್ ರೀಚ್ ಆಗಿರೋದನ್ನ ಇವಾಗ ಕ್ಯಾಂಪ್ ಸೈಟಿಗೆ ಮೆಸೇಜ್ ಕಳಿಸ್ತಾ ಇದ್ದಾರೆ ವಾಕಿ ಟಾಕಿಲಿ. ಕಮಾನ್ ಬೈ. ಕಂಗ್ರ್ಯಾಚುಲೇಷನ್ ಅವರ್ ಸಮಿಟ್. ಓ ಫೈನಲಿ ಸಬ್ಮಿಟ್ ಮಾಡಿದೀವಪ್ಪ 3 ಜನ. ಕಮಾನ್, ನಾನು, ದತ್ತಣ್ಣ, ಮನೋಜ್ ಅವರು ವಿತ್ ದ 3 ಗ್ರೇಟ್ ಟ್ರೆಕ್ ಲೀಡರ್ಸ್, ಪ್ರೀತನ್ ಬೈ, ರೋಹಿತ್ ಬೈ, और ಶಿವ್ ಬೈ. ಸೊ ಇವಾಗ ನಾವು ಬಂಗಾರಚೋಲ ಪೀಕಲ್ಲಿದ್ದೀವಿ. ಅಲ್ಲಿ ಕಾಣಿಸ್ತಿರೋದ್ರ ಹೆಸರು ಚಾಂಗ್ ಮಾಂಗ್ ಅಂತೆ, ಚೈನಾಕ್ ಸೇರುತ್ತೆ. ಸೊ ವಿ ಆರ್